ಹಲೋ ಗಾಯ್ಸ್, ವೆಲ್ಕಮ್ ಟು ಅವರ್ ಚಾನೆಲ್. ನಾನು ನಿಮ್ಮ ವಿ2 ಕ್ರಿಯೇಷನ್ಸ್ ಅರುಣ್ ಮಾತಾಡ್ತಾ ಇದ್ದೀನಿ. ಬನ್ನಿ ಈ ಕ್ಲಾಸ್ನಲ್ಲಿ ನೋಟ್ ಟೂಲ್ ಬಗ್ಗೆ ತಿಳ್ಕೊಳ್ಳೋಣ. ಮತ್ತಿನ್ನೇನಿಗೆ ತಡ, ಶುರು ಮಾಡೋಣವಾ? ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ಬನ್ನಿ ಇವತ್ತಿನ ಕ್ಲಾಸ್ನಲ್ಲಿ ನಾವು ನೋಟ್ ಟೂಲ್ ಬಗ್ಗೆ ತಿಳ್ಕೊಳ್ಳೋಣ. ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಿಮ್ಮ ಈ ಸಬ್ಸ್ಕ್ರಿಪ್ಷನ್ನು ನಮಗೆ ಇನ್ನಷ್ಟು ಎನರ್ಜಿ ತುಂಬುತ್ತೆ ಮತ್ತಷ್ಟು ವಿಡಿಯೋಗಳು ಮಾಡೋಕ್ಕೆ. ಹಾಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನೋಟ್ ಟೂಲ್ನ ಆ್ಯಕ್ಟಿವೇಟ್ ಮಾಡೋಕ್ಕೆ ನೀವು ಟೂಲ್ ಬಾರ್ನಲ್ಲಿ ಇಲ್ಲಿ ಬಂದು ಕ್ಲಿಕ್ ಮಾಡಿ. ನೀವು ಇಲ್ಲಿ ಕ್ಲಿಕ್ ಮಾಡಿದ್ರೆ ನೋಟ್ ಟೂಲ್ ಆ್ಯಕ್ಟಿವೇಟ್ ಆಗುತ್ತೆ. ಅಥವಾ ಕೀಬೋರ್ಡ್ನಲ್ಲಿ ಐ ಅನ್ನೋ ಶಾರ್ಟ್ಕಟ್ ಕೀನ ಪ್ರೆಸ್ ಮಾಡಿದ್ರೆ ನಿಮಗೆ ನೋಟ್ ಟೂಲ್ ಆ್ಯಕ್ಟಿವೇಟ್ ಆಗುತ್ತೆ. ಈ ನೋಟ್ ಟೂಲ್ ಅನ್ನೋದು ತುಂಬ ಉಪಯೋಗಕ್ಕೆ ಬರುವಂಥ ಒಂದು ಟೂಲು. ಇದು ತುಂಬ ಜನ ಇದ್ರ ಬಗ್ಗೆ ತಿಳ್ಕೊಂಡಿಲ್ಲ. ಹಾಗಾಗಿ ಎಲ್ಲ ಡಿಸೈನರ್ಗಳು ಈ ನೋಟ್ ಟೂಲ್ ಬಗ್ಗೆ ತಿಳ್ಕೊಬೇಕು. ಈ ನೋಟ್ ಟೂಲ್ ಅನ್ನೋದು ಒಂದು ಕಮ್ಯುನಿಕೇಷನ್ ಪರ್ಪಸ್ಗೆ ನಾವು ಯೂಸ್ ಮಾಡ್ಬೋದು. ಯಾಕೆ ಅಂತಂದರೆ ಈ ಒಂದು ಡಿಸೈನ್ ಆಗಿರುತ್ತಲ್ಲ, ಈ ಡಿಸೈನ್ನ ಮಾಡಿರೋ ಎಡಿಟರ್ ಬೇರೆ ಆಗಿರ್ತಾರೆ. ಈ ಕೆಲವೊಂದು ಚೇಂಜಸ್ನ ಹೇಳಬೇಕಾಗಿರುತ್ತೆ. ಫಾರ್ ಎಕ್ಸಾಂಪಲ್, ಕೆಲವೊಂದು ಈ ಟೆಕ್ಸ್ಟ್ ಕಲರ್ ಚೇಂಜ್ ಆಗಬೇಕು. ಈ ಡಿಸೈನಲ್ಲಿ ಏನೇ ಚೇಂಜಸ್ಸು ನೀವು ಫೋನ್ ಥ್ರೂ ಹೇಳೋಕ್ಕಾಗಲ್ಲ. ಅದಕ್ಕೆ ನೀವು ಈ ನೋಟ್ ಟೂಲ್ನ ಉಪಯೋಗಿಸ್ಬೋದು. ಈ ನೋಟ್ ಟೂಲ್ ಹೇಗೆ ವರ್ಕ್ ಆಗುತ್ತೆ ಅಂತಂದರೆ, ಈ ನೋಟ್ ಟೂಲ್ನ ನಾವು ಫಸ್ಟ್ ಆ್ಯಕ್ಟಿವೇಟ್ ಮಾಡಾದ್ಮೇಲೆ ಇಲ್ಲಿ ಆಥರ್ ಅನ್ನೋ ಸೆಕ್ಷನ್ ಇದೆ. ಈ ಆಥರ್ ಅನ್ನೋದು ಈ ಚೇಂಜಸ್ನ ಯಾರು ಹೇಳ್ತಾ ಇದ್ದಾರೆ ಅಂತ ನೀವು ಇಲ್ಲಿ ಅವ್ರನ್ನ ನೇಮು ಮೆನ್ಷನ್ ಮಾಡ್ಬೋದು. ಇಲ್ಲಿ ನಾವು ವಿ2 ಕ್ರಿಯೇಷನ್ಸ್ ಅವರು ಈ ಡಿಸೈನ್ನ ಚೇಂಜಸ್ ಬಗ್ಗೆ ಹೇಳ್ತಾ ಇದ್ದಾರೆ ಅಂತ ಮೆನ್ಷನ್ ಮಾಡಿದ್ದೀವಿ. ನೀವು ಇಲ್ಲಿ ಎನಿ ನೇಮ್ ಬೇಕಾದರೂ ಕೊಡ್ಬೋದು. ನಿಮ್ಮ ಕಂಪನಿ ನೇಮ್ ಅಥವಾ ಚೇಂಜಸ್ ಯಾರು ಹೇಳ್ತಾ ಇದ್ದಾರೆ ನಿಮ್ಮ ಕ್ಲೈಂಟ್ ನೇಮ್ ಕೊಟ್ಟು ಇದಕ್ಕೆ ಒಂದು ಸ್ಪೆಸಿಫಿಕ್ ಆಗಿ ಕಲರ್ ಕೂಡ ನೀವು ಕೊಡ್ಬೋದು. ನೋಡಿ, ಈಗ ನಾವು ವಿ2 ಕ್ರಿಯೇಷನ್ಸ್ನವರು ನ್ಯೂ ಅನ್ನೋದು ಈಗ ಇಲ್ಲಿ ಎಲ್ಲೋ ಕಲರ್ ಇದೆ. ಆದರೆ ನಮ್ಮ ಎಡಿಟರ್ಗೆ ನಾವು ಇದನ್ನ ರೆಡ್ ಕಲರ್ ಆಗಿ ಮಾಡು ಅಂತ ಹೇಳಬೇಕು. ಅದನ್ನ ನಾವು ವಿತೌಟ್ ಫೋನ್ ಥ್ರೂ PSTಲೇ ತಿಳಿಸ್ಬೋದು. ಅದಕ್ಕೆ ಈ ನೋಟ್ ಟೂಲ್ನ ಉಪಯೋಗಿಸ್ಬೋದು. ಇಲ್ಲಿ ನೋಡಿ, ಇಲ್ಲಿ ನಾವು ಎಲ್ಲಿ ಚೇಂಜ್ ಆಗಬೇಕು ಅಂತಿರುತ್ತೋ ಅಲ್ಲಿ ಕ್ಲಿಕ್ ಮಾಡಿದ್ರೆ ಈ ನೋಟ್ನ ಒಂದು ಆ್ಯಕ್ಟಿವೇಟ್ ಆಗುತ್ತೆ. ಈ ಆ್ಯಕ್ಟಿವೇಟ್ ಆದಾಗ ನಿಮಗೆ ಇಲ್ಲಿ ಡೈಲಾಗ್ ಬಾಕ್ಸ್ ಓಪನ್ ಆಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ನೋಟ್ ಅಂತ, ಇದು ಆಥರ್ ಯಾರು ಹೇಳ್ತಾ ಇದ್ದಾರೆ. ಇಲ್ಲಿ ಬಾಡಿ ಆಫ್ ದ ಲೆಟರ್ ನೀವು ಮೆನ್ಷನ್ ಮಾಡ್ಬೋದು. ಏನು ಚೇಂಜ್ ಆಗಬೇಕಾಗಿತ್ತು ಈ ನೋಟಿಂದ ಅಂತ. ಈ ನೋಟ್ದು ಕೌಂಟ್ ಬರುತ್ತೆ, ಇದು 1 ಅಂತ. ನೋಡಿ, ಇಲ್ಲಿ ನೀವು ಮೌಸ್ನ ಇದರಲ್ಲಿ ಡೈಲಾಗ್ ಬಾಕ್ಸಲ್ಲಿ ಕ್ಲಿಕ್ ಮಾಡಿದ್ರೆ ರೈಟ್ ಕ್ಲಿಕ್ಕು, ಇಲ್ಲಿ ನೀವು ಚೇಂಜಸ್ನ ಮೆನ್ಷನ್ ಮಾಡ್ಬೋದು. ಚೇಂಜ್ ಕಲರ್ ಟು ರೆಡ್, ಇದು ಒಂದು ನೋಟ್ ಆಯಿತು. ಈಗ ನೀವು ಇನ್ನೊಂದು ನೋಟ್ ಮಾಡಬೇಕು ಅಂದಾಗ ಎಲ್ಲಿ ನೀವು ಚೇಂಜಸ್ ಆಗಬೇಕು ಅಂತಿರುತ್ತೋ ಅಲ್ಲಿ ನೀವು ಕ್ಲಿಕ್ ಮಾಡಿದ್ರೆ ನೋಡಿ, ಈಗ ಸೆಕೆಂಡ್ ನೋಟ್ ಇಲ್ಲಾಯಿತು. ಈ ಸೆಕೆಂಡ್ ನೋಟ್ಗೆ ನೀವು ಇಲ್ಲಿ ಟೈಪ್ ಮಾಡ್ಬೋದು, ಚೇಂಜ್ ಕಲರ್ ಟು ಯೆಲ್ಲೋ. ನೀವು ಏನು ಮೆಸೇಜ್ ಇರುತ್ತೆ, ಈಗ ನಿಮಗೆ ಡಿಸೈನಲ್ಲಿ ಏನು ಚೇಂಜ್ ಆಗಬೇಕು ಅಂತಿರುತ್ತೆ ಅದನ್ನ ನೀವು ಇಲ್ಲಿ ಚೇಂಜಸ್ ಮಾಡ್ಬೋದು. ಹಾಗೆ ನೀವು ಎಷ್ಟು ನೋಟ್ ಮಾಡ್ಬೋದು ಅಂತಂದರೆ, ನಿಮ್ಗೆ ಎಷ್ಟು ಚೇಂಜಸ್ ಬೇಕೋ ಅಷ್ಟು ಚೇಂಜಸ್ ನೋಟ್ನ ನೀವು ಸೆಲೆಕ್ಟ್ ಮಾಡ್ಕೊತಾ ಟೈಪ್ ಮಾಡ್ಕೊತಾ ಹೋಗ್ಬೋದು. ನೋಡಿ, ಇಲ್ಲಿ ನಾವು ನೋಟ್ನ ಕ್ಲಿಕ್ ಮಾಡಿದೋ ಹಾಗೆ ಇಲ್ಲಿ ನಂಬರ್ಗಳು ಚೇಂಜ್ ಆಗುತ್ತೆ. ಈ ನೋಟ್ನ ನೀವು ಹೇಗೆ ನೋಡ್ಬೋದು ಅಂತಂದರೆ, ಒಂದು ಈ ನೋಟ್ ಮೇಲೆ ಕ್ಲಿಕ್ ಮಾಡಿ ಆ ಮೆಸೇಜ್ ಏನಿದೆ ಅಂತ ನೀವು ಡೈಲಾಗ್ ಬಾಕ್ಸಲ್ಲಿ ನೋಡ್ಬೋದು. ಅಥವಾ ಇಲ್ಲಿ ನೋಡಿ ಆ್ಯರೋ ಕೀಸ್ ಇದೆ. ಈ ಆ್ಯರೋ ಕೀಸ್ನಲ್ಲಿ ನೀವು ಚೇಂಜ್ ಮಾಡ್ತಾ ಬೇಕಾದರೆ ಫಸ್ಟ್ ನೋಟ್, ಸೆಕೆಂಡ್ ನೋಟ್, ಥರ್ಡ್ ನೋಟ್, ಆ ಥರ ನೋಡ್ಕೊಳ್ತಾ ಹೋಗ್ಬೋದು. ಇಲ್ಲಿ ಬ್ಲ್ಯಾಂಕ್ ನೋಟ್ ಇದೆ, ನಾನೇನು ಮೆಸೇಜ್ ಮಾಡಿಲ್ಲ. ಇನ್ ಕೇಸ್ ನಿಮ್ಮ ಚೇಂಜಸ್ ಇತ್ತು ಅಂತಂದರೆ ನೀವು ಆ ನೋಟ್ನ ಕೊಡ್ತಾ ಹೋಗ್ಬೋದು. ಈಗ ಈ ನೋಟ್ನ ಕ್ಲಿಯರ್ ಮಾಡಬೇಕು ಅಂತಂದರೆ ಇಲ್ಲಿ ನೋಡಿ, ಕ್ಲಿಯರ್ ಆಲ್ ಅಂತ ಇರುತ್ತೆ. ಕ್ಲಿಯರ್ ಆಲ್ ಅಂತ ಕೊಟ್ಟರೆ ನಿಮಗಿಲ್ಲಿ ಡೈಲಾಗ್ ಬಾಕ್ಸ್ ಓಪನ್ ಆಗುತ್ತೆ. ಎಲ್ಲ ಡಿಲೀಟ್ ಮಾಡಬೇಕಾ ಅಂತ ಓಕೆ ಅಂತ ಕೊಟ್ಟರೆ ಎಲ್ಲ ಡಿಲೀಟ್ ಆಗುತ್ತೆ. ಅಥವಾ ಈ ನೋಟ್ನ ನಾನು ಕಂಟ್ರೋಲ್-Z ಮಾಡಿ ವಾಪಸ್ ತಂದು ಈಗ ಬೇಕಾದ್ರೆ ಈ ನೋಟ್ನ ನಾವು ಹೈಡ್ ಮಾಡ್ಬೋದು. ಹೈಡ್ ಹೇಗಪ್ಪ ಮಾಡ್ತೀವಿ ಅಂತಂದರೆ, ವ್ಯೂಗೆ ಹೋಗಿ ವ್ಯೂವಲ್ಲಿ ನೀವು ಶೋ ಅಂತ ಹೋದರೆ ಶೋ ಅಲ್ಲಿ ನೋಟ್ ಅಂತ ಇದೆ.
ಈ ನೋಟ್ನ ನೀವು ಅನ್ಚೆಕ್ ಮಾಡಿದ್ರೆ ನಿಮ್ಗಾಗ ಇಲ್ಲಿ ನೋಟ್ ವಿಸಿಬಲ್ ಇರಲ್ಲ. ಅದೇ ನಿಮ್ಮ ನೋಟ್ ತಿರ್ಗಾ ವಾಪಸ್ ನೋಡಬೇಕು ಅಂತಂದರೆ ಅದೇ ನೀವು ವ್ಯೂಗೆ ಹೋಗಿ ಶೋ ನೋಟ್ ಅನ್ನೋ ಕ್ಲಿಕ್ ಮಾಡಿದ್ರೆ ನಿಮಗೆ ಆ ನೋಟ್ ತೋರಿಸುತ್ತೆ. ಇದು ನೀವು ಏನು ಅಂತಂದರೆ ಶೋ ನೋಟ್ ಪ್ಯಾನಲ್, ಈ ನೋಟ್ ಪ್ಯಾನಲ್ನ ತೋರ್ಸೋಕ್ಕೆ ಅಥವಾ ಹೈಡ್ ಮಾಡೋಕ್ಕೆ ಉಪಯೋಗಿಸ್ಬೋದು. ಇದನ್ನ ನೀವು ಕ್ಲಿಕ್ ಮಾಡಿದ್ರೆ ನೋಟ್ ಪ್ಯಾನಲ್ಲು ಅಪಿಯರ್ ಆಗುತ್ತೆ. ಅದನ್ನೇ ನೀವೇನಾದ್ರು ಇನ್ನೊಂದ್ಸಲಿ ಕ್ಲಿಕ್ ಮಾಡಿದ್ರೆ ಡಿಸಪಿಯರ್ ಆಗುತ್ತೆ. ಈಗ ಇಂಡಿವಿಜುವಲ್ ನೋಟ್ ಡಿಲೀಟ್ ಮಾಡಬೇಕು ಅಂತಂದರೆ ಈಗ ಅದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಕೀಬೋರ್ಡಲ್ಲಿ ಡಿಲೀಟ್ ಕೀ ಪ್ರೆಸ್ ಮಾಡಿದ್ರೆ ಡಿಲೀಟ್ ಆಗುತ್ತೆ. ಅಥವಾ ಇಲ್ಲಿ ಡಿಲೀಟ್ ಆಪ್ಷನ್ ಇದೆ ನೋಡಿ, ಈ ಟ್ರೆಜರು, ಇದನ್ನ ನೀವು ಥ್ರ್ಯಾಶ್ ಕೀನ ಒತ್ತಿದ್ರೆ ಇಲ್ಲೂ ಡಿಲೀಟ್ ಆಗುತ್ತೆ. ಅಥವಾ ಇಲ್ಲೇ ನಿಮಗೆ ಲೆಫ್ಟ್ ಕ್ಲಿಕ್ ಕೊಟ್ಟು ಡಿಲೀಟ್ ನೋಟ್ ಅಂತಿದೆ ನೋಡಿ, ಡಿಲೀಟ್ ಕೊಟ್ಟರೆ ಡಿಲೀಟ್ ಆಗುತ್ತೆ. ಬೇಕಾದರೆ ನೀವಿಲ್ಲಿ ಈ ಐಕಾನ್ದು ಕಲರ್ ಇದೆಯಲ್ಲ, ಈ ಕಲರ್ನ ಬೇಕಾದ್ರೆ ನೀವು ಚೇಂಜ್ ಮಾಡ್ಬೋದು ನೋಡಿ, ಚೇಂಜಸ್ ಆಯಿತು. ಈ ಕಲರ್ ನೋಟ್ದು ಈ ಚೇಂಜಸ್ಸು ಅಂತ ಹೇಳೋಕ್ಕೋಸ್ಕರ ಒಂದು ಕಮ್ಯುನಿಕೇಷನ್ ಪರ್ಪಸ್ಗೆ ನಾವು ಈ ನೋಟ್ ಟೂಲ್ನ ಉಪಯೋಗಿಸ್ತೀವಿ. ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಿಮ್ಮ ಈ ಸಬ್ಸ್ಕ್ರಿಪ್ಷನ್ನು ನಮಗೆ ಇನ್ನಷ್ಟು ಎನರ್ಜಿ ತುಂಬುತ್ತೆ ಮತ್ತಷ್ಟು ವಿಡಿಯೋಗಳು ಮಾಡೋಕ್ಕೆ. ಹಾಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ಕ್ಲಾಸ್ನಲ್ಲಿ ಸಿಗೋಣ. ಟಿಲ್ ದೆನ್, V2 ಕ್ರಿಯೇಷನ್ಸ್, ಫ್ರೀಸ್ ಯುವರ್ ಸ್ಮೈಲ್. ನಗ್ತಾ ಇರಿ, ಖುಷಿಯಾಗಿರಿ.